ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು 64 ದಿನಗಳ ಕಾಲ ನಿರಂತರವಾಗಿ ಆಕಾಶದಲ್ಲಿ ಹಾರಿದ ವಿಮಾನದ ಬಗ್ಗೆ, ಅದೇ ರೀತಿ ಮನುಷ್ಯನಿಗೆ ಬರುವ ಒಂದು ವಿಚಿತ್ರವಾದ ಕಾಯಿಲೆ ಬಗ್ಗೆ, ಕೇವಲ 20 ಗುಂಟೆಯಲ್ಲಿ 60 ಕೊಳವೆ ಬಾವಿಗಳಿರುವ ಪ್ರದೇಶದ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. 1958ರಲ್ಲಿ ಟಿಮ್ ಅಂಡ್ ಕುಕ್ ಅನ್ನೋ ಇಬ್ಬರು ಪೈಲಟ್ಸ್ ಒಂದು ವಿಮಾನವನ್ನು ನಿಲ್ಲಿಸದೆ ರನ್ ಮಾಡ್ತಾರೆ. ಅದು 1-2 ದಿನ ಅಲ್ಲ, ಸುಮಾರು 64 ದಿನ 22 ಗಂಟೆ 19 ನಿಮಿಷಗಳ ಕಾಲ, ಈ ರೀತಿ ಸುಮಾರು 65 ದಿನಗಳ ಕಾಲ ವಿಮಾನವನ್ನು ಲ್ಯಾಂಡಿಂಗ್ ಮಾಡದೆ ಒಂದು ಮರುಭೂಮಿ ಮೇಲೆ 2,40,000 ಕಿಲೋಮೀಟರ್ ಪ್ರಯಾಣವನ್ನು ಮಾಡ್ತಾರೆ. ಅಂದರೆ ಇದು ಭೂಮಿ ಸುತ್ತ 6 ಬಾರಿ ರೌಂಡ್ ಹಾಕೋದಕ್ಕೆ ಸಮಾನ. ಈ ರೀತಿ ಇದುವರೆಗೂ ವಿಮಾನವನ್ನು ಲ್ಯಾಂಡ್ ಮಾಡದೆ ಹೆಚ್ಚು ದೂರ ಹೆಚ್ಚು ಸಮಯ ಆಕಾಶದಲ್ಲಿ ಹಾರಿದ ವಿಮಾನ ಅಂತ ಇದಕ್ಕೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೂಡ ಇದೆ. ಇವರು ಇದನ್ನು ಏಕೆ ಮಾಡ್ತಾರೆ ಅಂದರೆ, ಲಾಸ್ ವೇಗಾಸ್ನಲ್ಲಿ ಅಸಿಂಡೋ ಅನ್ನೋ ಹೋಟೆಲ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಇದರ ಪ್ರಮೋಷನ್ಗಾಗಿ ಈ ಒಂದು ಸ್ಟಂಟನ್ನು ಮಾಡ್ತಾರೆ. ಈ ಪ್ರಯಾಣಕ್ಕೆ ಅನುಕೂಲಕರವಾಗಿರೋ ರೀತಿ ಸೆನ್ನಾ 172 ಅನ್ನೋ ವಿಮಾನವನ್ನು ಮಾಡಿಫೈ ಮಾಡ್ತಾರೆ. ಆದರೆ ಇಷ್ಟು ದೂರ ಪ್ರಯಾಣಿಸಬೇಕು ಅಂದರೆ ಇಂಧನ ಬೇಕಲ್ವಾ? ಇದಕ್ಕಾಗಿ ಒಂದು ಟ್ರಕ್ಗೆ ಒಂದು ಟ್ಯಾಂಕನ್ನು ಫಿಟ್ ಮಾಡಿ, ಆ ವಿಮಾನದಿಂದ ಟ್ಯಾಂಕ್ಗೆ ಒಂದು ಪೈಪನ್ನು ಕನೆಕ್ಟ್ ಮಾಡಿ, ಈ ಎರಡನ್ನ ಸಮಾನವಾದ ವೇಗದಲ್ಲಿ ಡ್ರೈವ್ ಮಾಡುತ್ತಾ ಇಂಧನವನ್ನು ತುಂಬಿಸ್ತಾರೆ. ಈ ರೀತಿ 3 ನಿಮಿಷಗಳಲ್ಲಿ ಟ್ಯಾಂಕನ್ನು ಫುಲ್ ಮಾಡ್ತಾರೆ. ಈ ರೀತಿ 65 ದಿನಗಳ ಪ್ರಯಾಣದಲ್ಲಿ ಸುಮಾರು 168 ಬಾರಿ ಇಂಧನವನ್ನು ತುಂಬಿಸ್ತಾರೆ. ಅದೇ ರೀತಿ ಆ ವಿಮಾನದಲ್ಲಿ ಇದ್ದ ಇಬ್ಬರು ಪೈಲಟ್ಸ್ಗೆ ಬೇಕಾದ ಫುಡ್ ಮತ್ತು ವಾಟರನ್ನು ಈ ಒಂದು ಟ್ರಕ್ ಸಹಾಯದಿಂದಲೇ ವಿಮಾನಕ್ಕೆ ಕಳಿಸ್ತಾರೆ. ಇನ್ನೂ ಆ ವಿಮಾನದಲ್ಲಿ ಇದ್ದ ಪೈಲಟ್ಸ್ ತಿನ್ನೋದು, ಮಲಗೋದು, ಸ್ನಾನ ಮಾಡೋದು ಎಲ್ಲ ಕೂಡ ಆ ವಿಮಾನದಲ್ಲೇ. ಪೂರ್ತಿಯಾಗಿ ನಿಲ್ಲೋದಕ್ಕೂ ಆಗೋದಿಲ್ಲ, ಪೂರ್ತಿಯಾಗಿ ಮಲಗೋದಕ್ಕೂ ಆಗೋದಿಲ್ಲ. ಒಬ್ಬ ಪೈಲಟ್ ಮಲಗಿದ್ರೆ ಇನ್ನೊಬ್ಬ ಪೈಲಟ್ ಡ್ರೈವ್ ಮಾಡ್ತಾರೆ. ಈ ರೀತಿ 36ನೇ ದಿನ ಈ ಇಬ್ಬರು ಪೈಲಟ್ಸ್ ಒಂದೇ ಬಾರಿ ನಿದ್ದೆ ಹೋಗ್ಬಿಡ್ತಾರೆ. ಇದರಿಂದ ವಿಮಾನ ಆಟೋ ಪೈಲಟ್ ಮೋಡ್ಗೆ ಹೋಗಿ ಭೂಮಿಗೆ 4,000 ಅಡಿ ಎತ್ತರದಲ್ಲಿ 1 ಗಂಟೆಗಳ ಕಾಲ ತನ್ನಷ್ಟಕ್ಕೆ ತಾನೇ ರನ್ ಆಗುತ್ತೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ವಿಷಯ ಏನು ಅಂದರೆ, ಇಷ್ಟು ದಿನಗಳ ಕಾಲ ಇಂಜಿನ್ ರನ್ ಆಗ್ತಿದ್ರೆ ಹೆಚ್ಚು ಹೀಟ್ ಆಗಿ ಅದು ರಿಪೇರಿಗೆ ಬರಬೇಕಿತ್ತು. ಆದರೆ ಸತತವಾಗಿ 2 ತಿಂಗಳ ಕಾಲ ರನ್ ಆದರೂ ಕೂಡ ಆ ಇಂಜಿನ್ಗೆ ಏನೂ ಆಗಲಿಲ್ಲ. ಇದು ನಡೆದು 65 ವರ್ಷಗಳಾಗಿದ್ದರೂ ಈ ರೆಕಾರ್ಡನ್ನು ಬ್ರೇಕ್ ಮಾಡಲು ಯಾರಿಂದಲೂ ಕೂಡ ಸಾಧ್ಯವಾಗಲಿಲ್ಲ. ಈ ರೆಕಾರ್ಡನ್ನು ಬ್ರೇಕ್ ಮಾಡಲು US ಆರ್ಮಿ ಮತ್ತು ಏರ್ಬಸ್ ಕಂಪನಿ ಸೇರಿ ಸೋಲಾರ್ ಪವರ್ನಿಂದ ರನ್ ಆಗುವ ವಿಮಾನವನ್ನು ತಯಾರು ಮಾಡುತ್ತಾರೆ. ಇದರಲ್ಲಿ ಮನುಷ್ಯರು ಇರೋದಿಲ್ಲ, ಇದಕ್ಕೆ ಇಂಧನ ಕೂಡ ತುಂಬಿಸೋ ಅವಶ್ಯಕತೆ ಇಲ್ಲ. ಇದು ಕೇವಲ ಸೋಲಾರ್ ಪವರ್ನಿಂದ ಮಾತ್ರ ರನ್ ಆಗುತ್ತೆ. ಈ ವಿಮಾನ ಕೂಡ 64 ದಿನ 18 ಗಂಟೆ 26 ನಿಮಿಷಗಳ ಕಾಲ ಪ್ರಯಾಣಿಸಿದ ನಂತರ ಇನ್ನು 4 ಗಂಟೆಗಳಿಗೆ ಈ ರೆಕಾರ್ಡ್ ಬ್ರೇಕ್ ಆಗುತ್ತೆ ಅನ್ನೋ ಸಮಯದಲ್ಲಿ ಇದು ಕ್ರ್ಯಾಶ್ ಆಗಿ ಹೋಗುತ್ತೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರು ಒಂದು ದಿನಕ್ಕೆ 6ರಿಂದ 8 ಗಂಟೆಗಳ ಕಾಲ ನಿದ್ದೆ ಹೋಗ್ತಾರೆ. ಅದೇ ರೀತಿ ಅವರು ನಿದ್ದೆ ಮಾಡುತ್ತಿರುವ ಸಮಯದಲ್ಲಿ ಡಿಸ್ಟರ್ಬ್ ಮಾಡಿದ್ರೆ ಅವರಿಗೆ ಎಚ್ಚರವಾಗುತ್ತೆ. ಇನ್ನು ಸಂಜೆ ಮಲಗಿದ್ರೆ ಬೆಳಗ್ಗೆ ಎದ್ದೊಳ್ಳೇಬೇಕು. ಆದರೆ ಈಗ ನಾವು ಒಂದು ಸಿಂಡ್ರೋಮ್ ಬಗ್ಗೆ ಹೇಳ್ತೀವಿ. ಈ ಒಂದು ಸಿಂಡ್ರೋಮ್ ಏನಾದರೂ ಬಂದರೆ 10ರಿಂದ 15 ದಿನಗಳ ಕಾಲ ಯಾವುದೇ ಎಚ್ಚರವಿಲ್ಲದೆ, ಜ್ಞಾನವಿಲ್ಲದೆ ನಿದ್ದೆ ಹೋಗ್ತಾರೆ. ಇದರ ಹೆಸರು ಕ್ಲೈನ್ ಲೆವಿನ್ ಸಿಂಡ್ರೋಮ್. ಇದನ್ನು KLS ಅಂತ ಕೂಡ ಕರೀತಾರೆ. ಈ ಒಂದು ಸಿಂಡ್ರೋಮ್ ಬ್ರೈನ್ನಲ್ಲಿ ಆಕ್ಟಿವೇಟ್ ಆದರೆ ಎಲ್ಲಂದರೆ ಅಲ್ಲಿ ನಿದ್ದೆ ಬರುತ್ತೆ. 2017ರಲ್ಲಿ ಇಂಡೋನೇಷ್ಯಾಗೆ ಸೇರಿದ 17 ವರ್ಷದ ಮೆರಿಂಡಾ ಅನ್ನೋ ಹುಡುಗಿಗೆ ಈ ಸಿಂಡ್ರೋಮ್ ಬಂದ ಕಾರಣ ಇವರು ಸುಮಾರು 13 ದಿನಗಳ ಕಾಲ ಎಚ್ಚರವಿಲ್ಲದೆ ನಿರಂತರವಾಗಿ ನಿದ್ದೆ ಹೋಗ್ತಾರೆ. ಈ ಹುಡುಗಿ ಮೊದಲನೇ ದಿನ ಮಲಗಿ ನಿದ್ದೆಯಿಂದ ಎಚ್ಚರವಾಗದೇ ಇದ್ದ ಕಾರಣ ಅವರ ತಂದೆ ತಾಯಿಗೆ ಭಯ ಬಂದು ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಹಾಸ್ಪಿಟಲ್ಗೆ ಹೋದರೂ ಕೂಡ 3 ದಿನಗಳ ಕಾಲ ಯಾವುದೇ ಜ್ಞಾನವಿಲ್ಲದೆ ಬೆಡ್ ಮೇಲೆ ನಿದ್ದೆ ಹೋಗ್ತಾರೆ. ಡಾಕ್ಟರ್ಸ್ ಎಲ್ಲ ಟೆಸ್ಟ್ಗಳನ್ನು ಮಾಡ್ತಾರೆ, ಆದರೆ ಎಲ್ಲ ನಾರ್ಮಲ್ ಆಗಿ ಬರುತ್ತೆ. ಈ ರೀತಿ 13 ದಿನಗಳ ನಂತರ ಆ ಹುಡುಗಿಗೆ ಎಚ್ಚರವಾಗುತ್ತೆ. ಇದು 1 ಬಾರಿಯಲ್ಲ, ಇವರ ಜೀವನದಲ್ಲಿ ಈ ರೀತಿ 3 ಬಾರಿ ನಡೆದಿದೆ. ನೋಡಿ, ಮನುಷ್ಯರಿಗೆ ಎಂತೆಂಥ ವಿಚಿತ್ರ ಕಾಯಿಲೆಗಳು ಬರುತ್ತೆ ಅಂತ. ನಿದ್ದೆ ಬಂದಿಲ್ಲ ಅಂದರೂ ಕಾಯಿಲೆನೇ, ಜಾಸ್ತಿ ನಿದ್ರೆ ಬಂದರೂ ಕೂಡ ಕಾಯಿಲೆನೇ. ಎಲ್ಲವೂ ಲಿಮಿಟ್ ಆಗೇ ಇರಬೇಕು. ಲಿಮಿಟ್ ಕ್ರಾಸ್ ಆದರೆ ಅದು ಕಾಯಿಲೆ ಆಗಿ ಬದಲಾಗುತ್ತೆ. ಕೊಳವೆ ಬಾವಿಗಳ ಬಗ್ಗೆ ಎಲ್ಲರಿಗೂ ಗೊತ್ತು. ಒಂದು ವೇಳೆ ಈಗ ಈ ಸಿಚುವೇಶನ್ನಲ್ಲಿ ಕೊಳವೆ ಬಾವಿಗಳು ಇಲ್ಲ ಅಂದಿದ್ರೆ ಅದು ಒಂದು ದೊಡ್ಡ ಸಮಸ್ಯೆ ಆಗ್ತಿತ್ತು.
ನಾವು ನೀರಿಗಾಗಿ ದೊಡ್ಡ ಗಲಾಟೆಗಳೇ ಮಾಡಬೇಕಾಗಿತ್ತು. ಕುಡಿಯೋದಕ್ಕೆ ನೀರೇ ಇರ್ತಿರ್ಲಿಲ್ಲ, ವ್ಯವಸಾಯ ಮಾಡೋದಕ್ಕೂ ಕೂಡ ನೀರು ಇರ್ತಿರ್ಲಿಲ್ಲ. ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿಗೆ ಮುಖ್ಯ ಆಧಾರ ಈ ಕೊಳವೆ ಬಾವಿ. ಇನ್ನು ವ್ಯವಸಾಯ ಮಾಡಲು ಕೂಡ ಕೊಳವೆ ಬಾವಿಗಳ ಮೇಲೆ ಆಧಾರವಾಗ್ತಿದ್ದಾರೆ. ಸಾಮಾನ್ಯವಾಗಿ ರೈತರು ತಮ್ಮ ಹೊಲದಲ್ಲಿ ಕೊಳವೆ ಬಾವಿ ಹಾಕಿದಾಗ ಪಕ್ಕದಲ್ಲಿ ಯಾರಾದರೂ ಕೊಳವೆ ಬಾವಿಯನ್ನು ಕೊರೆಯಲು ಬಂದರೆ ಅವರು ಬಿಡೋದಿಲ್ಲ, ಗಲಾಟೆ ಮಾಡ್ತಾರೆ. ಏಕೆ ಅಂದರೆ ಅವರ ಕೊಳವೆ ಬಾವಿನಲ್ಲಿ ನೀರು ಕಮ್ಮಿ ಆಗುತ್ತೇನೋ ಅನ್ನೋ ಭಯ. ಈ ರೀತಿ ಯಾವ ರೈತ ಕೂಡ ತಮ್ಮ ಕೊಳವೆ ಬಾವಿ ಪಕ್ಕದಲ್ಲಿ ಬೇರೆ ಕೊಳವೆ ಬಾವಿಯನ್ನು ಹಾಕಲು ಬಿಡೋದಿಲ್ಲ. ಆದರೆ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಮಡುಗುಪೆಲ್ಲಿ ಅನ್ನೋ ಗ್ರಾಮದಲ್ಲಿ ಕೇವಲ 20 ಗುಂಟೆ ಜಾಗದಲ್ಲಿ ಒಂದಲ್ಲ ಎರಡಲ್ಲ ಸುಮಾರು 60 ಕೊಳವೆ ಬಾವಿಗಳನ್ನು ಹಾಕಿದ್ದಾರೆ. ಇಲ್ಲಿ ವಿಶೇಷ ಏನು ಅಂದರೆ ಆ 60 ಕೊಳವೆ ಬಾವಿಯಲ್ಲೂ ಕೂಡ ನೀರು ಬರ್ತಿದೆ. ಆ ಊರಿನ ರೈತರು ಈ ಒಂದು ಪ್ರದೇಶದಲ್ಲಿ ಕೊಳವೆ ಬಾವಿಯನ್ನು ಅಗೆದು ಅಲ್ಲಿಂದ ತಮ್ಮ ಹೊಲಗಳಿಗೆ ಪೈಪ್ಲೈನ್ ಮುಖಾಂತರ ನೀರನ್ನು ಸಪ್ಲೈ ಮಾಡಿಕೊಳ್ಳುತ್ತಾರೆ. ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರೂ ಒಂದಾಗಿ ಈ ಕೆಲಸವನ್ನು ಮಾಡ್ತಿದ್ದಾರೆ. ಇನ್ನು ಈ ಒಂದು ಪ್ರದೇಶದಲ್ಲಿ ಎಲ್ಲ ಕೊಳವೆ ಬಾವಿಗಳಲ್ಲಿ ನೀರು ಸಿಗೋದಕ್ಕೆ ಮುಖ್ಯವಾದ ಕಾರಣ ಆ ಪ್ರದೇಶದ ಕೆಳಗಡೆ ಇರುವ ಅಂತರ್ಜಲದ ಕಲ್ಲಿನ ನಿರ್ಮಾಣಗಳು. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಆ ಭೂಮಿಯ ಕೆಳಗಡೆ ಕಲ್ಲುಗಳ ಮಧ್ಯೆ ಕೆರೆ ಕುಂಟೆಗಳ ರೀತಿ ದೊಡ್ಡ ಗ್ಯಾಪ್ ಇರುವುದು. ಅದರಲ್ಲಿ ನೀರು ಇರುವವರೆಗೂ ಇವರಿಗೆ ನೀರು ಸಿಗುತ್ತಲೇ ಇರುತ್ತೆ. ಈ ರೀತಿ ತುಂಬ ವರ್ಷಗಳಿಂದ ಇಲ್ಲಿ ನೀರಿಗೆ ಯಾವುದೇ ಸಮಸ್ಯೆ ಬಂದಿಲ್ಲ. ಸ್ಕಾಟ್ಲೆಂಡ್ನಲ್ಲಿ ಡ್ಯಾನಿಯಲ್ ಲೆವ್ರಾನಿ ಅನ್ನೋ ಹುಡುಗಿ ಇದ್ದಾಳೆ. ಇವರಿಗೆ ಪ್ರತಿದಿನ ತನ್ನ ಮೂಗಿನಿಂದ ರಕ್ತ ಬರ್ತಿರುತ್ತೆ. ಆಗ ಅವರು ಏನಂದ್ಕೊಳ್ತಾರೆ ಅಂದರೆ ಬಾಡಿ ಹೀಟ್ ಆಗಿರೋ ಕಾರಣದಿಂದ ರಕ್ತ ಬರ್ತಿದೆ ಅಂತ, ಅಥವಾ ಬೈಕ್ನಿಂದ ಬಿದ್ದ ಕಾರಣ ಮೂಗಿನಲ್ಲಿ ಗಾಯ ಆಗಿ ಈ ರೀತಿ ರಕ್ತ ಬರ್ತಿರಬಹುದು ಅಂತ ಅಂದುಕೊಳ್ಳುತ್ತಾರೆ. ಈ ರೀತಿ ಒಂದು ದಿನ ಅವರು ಸ್ನಾನ ಮಾಡ್ತಿರ್ಬೇಕಾದ್ರೆ ಆಗ ದಿಢೀರಂತ ಮೂಗಿನ ಒಳಗೆ ನೀರು ಹೋದ ಕಾರಣ ಮೂಗಿನಲ್ಲಿ ಏನೋ ಕದಲುತ್ತಿರುವ ಹಾಗೆ ಅನಿಸುತ್ತೆ. ಆಗ ಅವ್ರಿಗೆ ಅರ್ಥವಾಗುತ್ತೆ ನನ್ನ ಮೂಗಿನಲ್ಲಿ ಏನೋ ಇದೆ ಅಂತ. ತಕ್ಷಣ ಹಾಸ್ಪಿಟಲ್ಗೆ ಹೋಗ್ತಾರೆ. ಆಗ ಡಾಕ್ಟರ್ ಸ್ಕ್ಯಾನ್ ಮಾಡಿ ನಿಮ್ಮ ಮೂಗಿನ ಒಳಗೆ ಯಾವುದೋ ಒಂದು ಜೀವಿ ಇದೆ ಅಂತ ಹೇಳುತ್ತಾರೆ. ನಂತರ ಸರ್ಜರಿ ಮಾಡಿ ತನ್ನ ಮೂಗಿನಿಂದ 3 ಇಂಚು ಇರೋ ಲೀಚನ್ನು ಅಂದರೆ ಜಿಗಣೆಯನ್ನು ಹೊರತೆಗೀತಾರೆ. ಈ ಜಿಗಣೆ ಅವರ ಮೂಗಿನ ಒಳಗೆ ಹೇಗೆ ಹೋಯಿತು ಅಂದರೆ 3 ತಿಂಗಳ ಹಿಂದೆ ತನ್ನ ಸ್ನೇಹಿತರ ಜೊತೆ ಪಿಕ್ನಿಕ್ಗೆ ಹೋದಾಗ ಕುಡಿದ ಮತ್ತಿನಲ್ಲಿ ಅಲ್ಲೇ ಇದ್ದ ನದಿಯಲ್ಲಿ ಸ್ನಾನ ಮಾಡುತ್ತಾರೆ. ಆಗ ನದಿಯಲ್ಲಿ ಇದ್ದ ಜಿಗಣೆ ಇವರ ಮೂಗಿನ ಒಳಗೆ ಹೋಗುತ್ತೆ. ಕುಡಿದ ಮತ್ತಿನಲ್ಲಿ ಇದ್ದ ಕಾರಣ ಆ ವಿಷಯ ಅವರಿಗೆ ಆಗ ಗೊತ್ತಾಗಲಿಲ್ಲ. 3 ತಿಂಗಳ ನಂತರ ಗೊತ್ತಾಗುತ್ತೆ. ಇವು ಫ್ರೆಂಡ್ಸ್ ಇವತ್ತಿನ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.